ಅರ್ಚನಾ ಅವರೇ, ನನಗೆ ಯಾಕೋ ನೀವು ತುಂಬ ತುಂಬ ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ರೀ. ಅದೇನೋ ಮುಖಕ್ಕೆ ಮುಚ್ಕೊಂಡಿದ್ದೀರಾ, ಅದನ್ನು ತೆಗೆದುಬಿಡ್ರಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನ್ನೇನು ನೋಡ್ತಿದ್ದೀರಾ? ಅಲ್ಲಿ ಮ್ಯಾಚ್ ನೋಡಿ. ಅಲ್ಲ ನೀವು ನೋಡಿ. ಓಕೆ. ಚೆಕ್ಮೇಟ್. ನೋಡು, ನಾನು ಹೇಳ್ದಂಗೆ ಚಾಲೆಂಜಲ್ಲಿ ಗೆದ್ದೆ. ಲೋ ಸುಬ್ಬ, ನಾನಂತೂ ಅವಳ ಮುಂದೆ ಸೋತಿದ್ದೀನಿ, ನೀನು ಸೋಲ್ಬೇಡ, ಗೆದ್ದು ತೋರಿಸು. ಗನಿ, ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬೇಡ. ರನ್ನಿಂಗ್ ರೇಸಲ್ಲಿ ಗೆದ್ದಲ್ಲ, ಹೋಗ್ಲಿ ಬಿಡು. ಅಲ್ದ ಬೆಸ್ಟ್ ಸುಬ್ಬ. ಥ್ಯಾಂಕ್ಸ್ ಬಾವಾ. ರೀ ಅರ್ಚನಾ ಅವರೇ, ಅದೇನು ಕೈಯಲ್ಲಿ ಯಾರಿಗೂ ಸಿಗ್ನಲ್ ಮಾಡ್ತಾ ಇದ್ದೀರಲ್ಲ? ಅಲ್ಲ ನೀವು ಏನಿಲ್ಲ, ಸುಮ್ಮನೆ ಮ್ಯಾಚ್ ನೋಡಿ. ಓಕೆ. ಚಿರಾಗ್, ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು, ಬರ್ತೀರಾ? ಯಾಕ್ರಿ, ವಾಶ್ರೂಮ್ಗೆ ಏನಾರು ಹೋಗ್ಬೇಕಿತ್ತ? ನೋ ನೋ, ಜಸ್ಟ್ ಹೊರಗೆ ಹೋಗ್ಬೇಕು. ಅಲ್ಲ ರೀ ಸುಬ್ಬು, ಮ್ಯಾಚ್ ನಡೀತದೆ, ನಾವಿಲ್ಲ ಅಂದರೆ ಯಾರು ಎಂಕರೇಜ್ ಮಾಡ್ತಾರೋ ಅವನಿಗೆ? ಅವನ್ನ ಚೇರ್ ಮಾಡಕ್ಕೆ ಗನಿ ಇದಾನಲ್ವಾ? ಬನ್ನಿ ಬನ್ನಿ ಚಿರಾಗ್, ಕಮ್. ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ, ಏನೋ ತಪ್ಪಾಗ್ಯದ, ಆಗಿದ್ದಾತ್ ಹೋತ್ರಿ. ಅವ ಸುಳ್ಳು ಹೇಳ್ಯಾನನ್ನೋ ಸತ್ಯ ನಿಮಗೀಗರೆ ಗೊತ್ತಾತಲ್ರಿ, ಅಷ್ಟೇ ಸಾಕ್ರಿ. ಇನ್ನು ಮ್ಯಾಗರೆ ಅವ್ ಚಲೋದಂಗೆ ಓದಿ ಒಳ್ಳೆ ಪೊಲೀಸ್ ಹಾಕನ್ರಿ. ನೀವು ಚಿಂತೆ ಮಾಡಬೇಡ್ರಿ. ಅವ್ರು ಮಾಡಿರೋದು ಬರೀ ತಪ್ಪಲ್ಲ ಅಮ್ಮ, ಮೋಸ, ನಂಬಿಕೆ ದ್ರೋಹ. ನಾನು ಅವ್ರನ್ನ ಕ್ಷಮಿಸಲ್ಲ. ಅಪ್ಪಾಜಿ, ನಾ ಹೇಳಿನಂತ ಮನ್ಯಾಗ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ನಡ್ರಿ ಹೋಗುನಂತ್ರಿ. ನೀನು ಹೊರಡಮ್ಮ, ನಾನು ಆಮೇಲೆ ಬರ್ತೀನಿ. ಅಯ್ಯೋ, ನಿಮ್ಮನ್ನ ಇಂಥ ಪರಿಸ್ಥಿತಿ ಒಳಗೆ ಒಬ್ಬರನ್ನ ಹೆಂಗೆ ಬಿಟ್ಟು ಹೋಗುದ್ರಿ? ಬ್ಯಾಡ್ರಿ ಅಪ್ಪಾಜಿ, ನಡ್ರಿ ಹೋಗುನಂತ್ರಿ, ಬರ್ರಿ. ಕೂರಿ ಅಪ್ಪಾಜಿ. ಅಂತೂ ನಾ ಅನ್ಕೊಂಡಂಗೆ ಮಾಡೀನಿ. ನೋಡೋಣ ಮನೆಗೆ ಹೋದ್ಮ್ಯಾಗ ಈ ಮನುಷ್ಯ ಏನು ಮಾಡ್ತಾನಂತ.